ನಮಸ್ತೆ, ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಹೀಗಿದ್ದಂತಹ ಮರ ಎಷ್ಟೋ ಪಕ್ಷಿಗಳಿಗೆ ಒಂದು ನೆಲೆ ಕೊಟ್ಟಂತಹ ಮರ ಇವತ್ತು ಅದನ್ನು JCBಯಲ್ಲಿ ಒಡೆದಾಕಿದಾಗ ಅದು ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಲಿಲ್ಲ ಅಂದರೆ ಒಂದು ಸತಿ ಚೆಕ್ಔಟ್ ಮಾಡಿ, ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಮನಸ್ಸಿಗೆ ತುಂಬಾ ಬೇಜಾರಾಗ್ತಾಯಿತ್ತು. ಕರೆಕ್ಟಾಗಿ ಇವತ್ತಿನ ದಿನಕ್ಕೆ ಒಂದು ವಾರ ಆಯಿತು. ಒಂಥರ ಈಗ ಪಕ್ಷಿಗಳ ಆ ಒಂದು ಕಲರವನ್ನೂ ಕೇಳಿಸೋದಿಲ್ಲ. ಒಂದು ರೀತಿ ಮನೆಗೆಲ್ಲ ಫುಲ್ ಜಾಸ್ತಿ ಬೆಳಕು ಥರ ಅನ್ನಿಸ್ತಾ ಇದೆ. ಅದಿದ್ದಾಗ ಒಂದು ರೀತಿ ಚಿಲಿಪಿಲಿ ಕೇಳೋಕ್ಕೆ ಒಂಥರ ಖುಷಿ ಗೈಸ್. ಸೊ ಲೆಟ್ಸ್ ಮೂವ್ ಆನ್. ಇವತ್ತು ಗುರುವಾರ, ಮನೇಲಿ ಪೂಜೆ ಎಲ್ಲ ಆಗಿತ್ತು. ಸಿಂಪಲ್ ಆಗಿ ಮನೇಲಿ ಪೂಜೆನೂ ಮಾಡಿಕೊಂಡೆ. ಅದಾದಮೇಲೆ ಇವತ್ತು ವಿಶೇಷವಾಗಿ ಎಲ್ಲರ ಮನೇಲೂ ಫೇಮಸ್ ಆಗಿರುವಂತಹ ಬೇಳೆಯ ಸಾಂಬಾರು, ಇದ್ಕಿದವರೇ ಬೇಳೆ ಸಾಂಬಾರು, ಅದರ ರೆಸಿಪಿನೂ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವು ಎಷ್ಟು ಶ್ಲೋಕಗಳನ್ನು ಪಠನೆ ಮಾಡ್ತೀವೋ ನಮ್ಮ ಮನಸ್ಸು ಒಳಗಡೆ ಇರುವಂತಹ ನೆಗೆಟಿವ್ ಥಾಟ್ಸ್, ನಾವೆಷ್ಟೇ ಒಳ್ಳೆಯವರು, ನಾವೆಷ್ಟೇ ಅಂದ್ಕೊಂಡ್ರೂ ಕೆಲವೊಂದು ಬಾರಿ ಅಹಂ ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆ ಅಹಂ ಅನ್ನೋದು ಹೋಗಬೇಕು, ನಾನು ಅನ್ನೋ ಜಂಬ ಹೋಗಬೇಕು ಅಂತಂದರೆ ದೇವರ ಹತ್ರ ಕೂತ್ಕೊಂಡು ಈ ರೀತಿಯಾದಂತಹ ಶ್ಲೋಕಗಳನ್ನು ಪಠನೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ, ಅಹಂ ಎಲ್ಲ ದೂರ ಆಗುತ್ತೆ ಅಂತಲೇ ಹೇಳಬಹುದು. ಸೊ ಇವತ್ತು ರೆಸಿಪಿಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನೀವು ನೋಡ್ತಾ ಹೋಗಿ, ನಾನು ಹಾಗೇ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಓವರ್ ಕೊಡ್ತಾ ಹೋಗ್ತೀನಿ. ಸೊ ಫಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಅದನ್ನೆಲ್ಲ ಹಾಕಿ ನೀಟಾಗಿ ಫ್ರೈಯನ್ನು ಮಾಡ್ಕೋಬೇಕು. ಒಬ್ಬೊಬ್ಬರು ಒಂದೊಂದು ಥರ ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾರೆ, ಬಟ್ ನಾನು ಮಾಡೋದು ಸಮಥಿಂಗ್ ಡಿಫ್ರೆಂಟ್ ಅಂತಲೇ ಹೇಳಬಹುದು. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಅಂತಂದರೆ ಈ ಇದ್ಕಿದ ಬೇಳೆ ಸಾಂಬಾರು. ನನ್ನ ಮಗನಿಗೂ ಅಷ್ಟೇ, ನಮ್ಮ ಯಜಮಾನ್ರಿಗೂ ಅಷ್ಟೇ. ಯಾಕಂದರೆ ನಮ್ಮ ಮನೇಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇ ಸಂಡೇಸ್ ಅಥವಾ ದಿನಕ್ಕೆ ಒಂದು 4 ವೆರೈಟಿ, 3 ಜನಕ್ಕೂ 3 ವೆರೈಟಿ ಅನ್ನೋ ಥರ, ಅಥವಾ ಒಬ್ರಿಗೊಂದು ಆ ಥರ ಅಡುಗೆಗಳನ್ನು ಮಾಡ್ತಾ ಇರ್ತೀನಿ. ಬಟ್ ಫಾರ್ ದ ಗಾಡ್ ಸೇಕ್ ಅನ್ನೋ ಥರ ಎಲ್ರಿಗೂ ಕಾಮನ್ ಆಗಿ ಇಷ್ಟ ಆಗುವಂತಹ ಒಂದಷ್ಟು ಐಟಮ್ಗಳು ಯಾವುದಾದ್ರೂ ಇದ್ದಾವೆ ಅಂತಂದರೆ ಅದು ಇದ್ಕಿದ ಬೇಳೆ ಸಾಂಬಾರು. ಸೊ ಇವತ್ತು ಅದೇ ರೆಸಿಪಿನೂ ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತಾನೆ. ಈಸಿ ಆ್ಯಂಡ್ ಕ್ವಿಕ್, ಯಾರಿಗೆ ಆಗಿರಲಿ, ನಮಗೆ ಅಡುಗೆನೇ ಬರೋದಿಲ್ಲ ಅನ್ನೋರು ಸಹ ಇದನ್ನು ಆರಾಮ್ಸೆ ಮಾಡಬಹುದು. ಯಾವುದೇ ರೀತಿ ಡಿಗ್ರಿ, ಸರ್ಟಿಫಿಕೇಟ್ ಅವೆಲ್ಲ ಬೇಕಾಗಿಲ್ಲ. ಹೆಣ್ಮಕ್ಳಿಗೆ ಸರ್ಟಿಫಿಕೇಟ್ಗಿಂತ ಈ ರೀತಿ ಮನೇಲಿ ಅಡುಗೆ ಮಾಡಿಕೊಂಡು ಎಲ್ರಿಗೂ ಮೆಚ್ಚಿಸೋದಂದರೆ ಒಂಥರ ಖುಷಿ ಅಲ್ವಾ. ಹಾಗಂತ ಕೆಲ್ಸಕ್ಕೆ ಹೋಗೋರು, ಸರ್ಟಿಫಿಕೇಟ್ ತೊಗೊಂಡಿರೋರು ಎಲ್ಲ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ. ಅವ್ರಿಗೆ ಅವ್ರದ್ದೇ ಆದಂತಹ ಜವಾಬ್ದಾರಿಗಳಿಂದ ಪಾಪ ಆ ಥರ ಇರುತ್ತೆ. ಬಟ್ ನಮಗೆ ಮನೇಲಿ ಅಡುಗೆ ಏನೋ ಡಿಫ್ರೆಂಟ್ ಅಡುಗೆನ ನಾವು ಟ್ರೈ ಮಾಡಿ ಅದು ಸಕ್ಸಸ್ ಆಗಿಬಿಟ್ರೆ ಅದರಷ್ಟು ಖುಷಿ ಬೇರೆ ಇರೋದಿಲ್ಲ ಅಂತ ಹೇಳಬಹುದು. ಈಗ ಟೊಮೊಟೊನು ಸ್ವಲ್ಪ ಸಾಫ್ಟ್ ಆದಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೂ ನಾವು ಹಾಕ್ಕೊಂಡು ಇಲ್ಲಿ ಅದೆಲ್ಲನೂ ಸ್ವಲ್ಪ ಮೆತ್ತಿಗಾಗಬೇಕು, ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗಬಿಟ್ಟು ರುಬ್ಕೊಳ್ಳೋಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಇವತ್ತು ತಮ್ಮನೇಲಿ ನೋಡಿ ನಿಮ್ಗೆ ಅನಿಸಿರಬಹುದು, ಅಂದರೆ ಆ ಗಿಡ ಒಂದು ರೀತಿ ನಮಗೆ ಮನುಷ್ಯನ ಒಂದು ಹೋಲಿಸುತ್ತೆ ಅಂತ ಅನ್ನೋಕ್ಕೆ ಇಷ್ಟಪಡ್ತೀನಿ. ಈಗ ಲೈಫಲ್ಲೂ ಅಷ್ಟೇ, ಯಾರೋ ಒಬ್ಬರ ಮೇಲೆ ನಾವು ತುಂಬ ಡಿಪೆಂಡ್ ಆಗಿರ್ತೀವಿ. ಆ ವ್ಯಕ್ತಿ ಇಲ್ಲ ಅಂತ ಗೊತ್ತಾದಾಗ, ಅಥವಾ ಕಾರಣಾಂತರಗಳಿಂದ ಜಗಳನೋ ಮನಸ್ತಾಪ ಇನ್ನೊಂದಾಗಿ ದೂರ ಆಗಿಬಿಡ್ತೀವಿ. ಆಗ ಅದು ಎಷ್ಟು ಹರ್ಟ್ ಆಗುತ್ತೆ ಮನಸ್ಸಿಗೆ ಅಂತ ಅಂದರೆ, ಕೆಲವೊಬ್ಬರೆಲ್ಲ ನನಗೆ ಕಮೆಂಟ್ಗಳು ಮಾಡ್ತಾ ಇರ್ತೀರಾ, ಮೆಸೇಜ್ಗಳು ಮಾಡ್ತಾ ಇರ್ತೀರಾ, ಅಕ್ಕ ನನ್ನ ಬಗ್ಗೆನೂ ಹೇಳಿ ಅಕ್ಕ ಅಂತ ಹೇಳಿ. ಬಟ್ ನಾನು ಹೇಳೋದೇನು ಗೊತ್ತಾ, ಹೆಣ್ಣು ಮಕ್ಕಳು ಎಲ್ಲೇ ಹೋದ್ರೂ ಅಡ್ಜಸ್ಟ್ ಆಗಿಬಿಡ್ತಾರೆ. ಕಾಡಲ್ಲಿ ಬಿಟ್ಟರೂ ಕಾಡಲ್ಲೂ ಅಡ್ಜಸ್ಟ್ ಆಗೋರು ಯಾರಾದರೂ ಇದ್ದಾರೆ ಅಂತಾದರೆ ಹೆಣ್ಮಕ್ಳು. ಸೊ ಎಲ್ಲೋ ಹುಟ್ತೀವಿ, ಯಾರೋ ಒಬ್ಬರಿಗೆ ಮಗಳಾಗಿ ಹುಟ್ತೀವಿ, ಇನ್ಯಾರಿಗೋ ತಂಗಿಯಾಗಿ, ಅಕ್ಕ ಆಗಿ ಹುಟ್ತೀವಿ. ಅದಾದಮೇಲೆ ಇನ್ಯಾರಿಗೋ ಗಂಡನ ಅಂದರೆ ಹೆಂಡ್ತಿ ಆಗ್ತೀವಿ. ಅದಾದಮೇಲೆ ಇನ್ಯಾರಿಗೋ ತಾಯಿ ಆಗ್ತೀವಿ, ಇನ್ಯಾರಿಗೋ ಅತ್ತೆ ಆಗ್ತೀವಿ. ಸೊ ಈ ರೀತಿ ಸಂಬಂಧಗಳು ಹೆಣ್ಣುಮಕ್ಕಳಿಗೆ, ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಿಗೆ ತುಂಬ ಕಲಿಸುತ್ತೆ ಜೀವನ ಅಂಥದ್ದು.
ನಮ್ಮ ಸ್ಥಿತಿ ಅಂದರೆ ಈಗ ನಾವು ಹೇಗಿದ್ದೀವಿ, ಚೆನ್ನಾಗಿದ್ದೀವ, ಕೆಳಗೆ ಬಿದ್ದಿದ್ದೀವ, ನಮ್ಮ ಜೀವನದಲ್ಲಿ ಏನೇ ಆಗೋಕ್ಕೂ ನಾವೇ ಕಾರಣ ಆಗಿರ್ತೀವಿ, ಬೇರೆ ಯಾರೂ ಕಾರಣ ಆಗೋದಿಲ್ಲ. ಓಕೆ, ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಈಗ ಮದುವೆ ಆಗ್ತೀವಿ, ಮದುವೆ ಆದಮೇಲೆ ನಮ್ಮ ಒಂದು ಜೀವನ ಚೇಂಜ್ ಆಗುತ್ತೆ ಅಂತ ಅಂದರೆ ಅದು ನಮ್ಮ ಚೇಂಜ್. ಯಾರೋ ಬಂದು ನಿಮ್ಮ ಜೀವನವನ್ನು ಚೇಂಜ್ ಮಾಡಿದ್ದಾರೆ ಅಲ್ಲ, ನಾವು ಮಾಡಿಕೊಂಡಂತಹ ಚೇಂಜ್ ಆಗಿರುತ್ತೆ. ಸೊ ಹೆಣ್ಣುಮಕ್ಕಳು ನಾವು ಮನಸ್ಸು ಮಾಡಿದರೆ ಜೀವನವನ್ನು ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ನಾವು ರೂಪಿಸ್ಕೋಬೋದು ಅಲ್ವಾ ಗೈಸ್. ಸೊ ಇಂಥ ಅಂದರೆ ಕೆಲವೊಬ್ಬರು ಮನೆಗಳಲ್ಲಿ ನಾನೇ ನೋಡಿದ್ದೀನಿ, ಎಷ್ಟೊಂದು ಜನಗಳ ಮನೆಯಲ್ಲಿ ನನ್ನ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸೇ, ಅವ್ರ ಮನೇಲಿ ಹೇಗೆ ಅಂತಂದರೆ ಪಾಪ ನಾನು ಪ್ರೀವಿಯಸ್ ವೀಡಿಯೋಗಳಲ್ಲೂ ಶೇರ್ ಮಾಡಿದ್ದೆ, ಗಂಡ ಸರಿಯಾಗಿ ಮಾತಾಡೋದಿಲ್ಲ, ಅತ್ತೆ ಮಾವನು ಒಂದು ರೀತಿ ಮಾಡಾಕಿದ್ರೆ ಸಾಕು, ತಿಂದ್ವಾ ಸೊಸೆ ಹೆಂಗಾದರೂ ಹೋಗಲಿ. ಸೊ ಅಂತಹ ಕಷ್ಟ ಎಂಥ ಶತ್ರುಗೂ ಬೇಡ ಗೈಸ್, ಸೀರಿಯಸ್ಲಿ. ಪಾಪ ಅವರು ಹೇಳ್ಕೊಂಡಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಸೊ ಅಂಥವ್ರಿಗೆ ನಾ ಹೇಳೋದು, ದೇವ್ರ ಮೇಲೆ ಭಾರ ಹಾಕಿ ಆದಷ್ಟು ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂತಂದರೆ ನಿಮ್ಮ ದಾರಿ ನಿಮಗೆ, ಅವ್ರ ದಾರಿ ಅವರಿಗೆ. ಅದು ದೈವ ಇಚ್ಛೆ, ಏನು ಬರೆದಿರ್ತಾನೋ ಭಗವಂತ ಗೊತ್ತಿಲ್ಲ. ಸೊ ಅದೊಂದು ಸಣ್ಣ ಮಾತು ಹೇಳಬೇಕಿತ್ತು, ಯಾಕಂದರೆ ರೀಸೆಂಟಾಗಿ ಇನ್ನೊಬ್ಬರು ನನಗೆ ಡಿ ಎಮ್ ಮಾಡಿದರು, ನನಗೂ ಹಿಂಗಾಗ್ಬಿಟ್ಟಿದೆ, ಏನಾದರೂ ಪರಿಹಾರ ಇದ್ದರೆ ಹೇಳಿ ಅಂತ. ಪರಿಹಾರ ಅನ್ನೋದಕ್ಕಿಂತ ಈಗ ಬೇರೆ ನಾನು ಯಾವುದೋ ಒಂದು ಪರಿಹಾರನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಬೋದಿತ್ತು, ಬಟ್ ಅವರಿಗೆ ಒಂದು ಸಾಂತ್ವನದ ಮಾತುಗಳಿದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಸೊ ಮೇ ಬಿ ಈ ವಿಡಿಯೋ ನೋಡ್ತಾ ಇರ್ತಾರೆ ಅವರೂ, ಒಂದು ರೀತಿ ಮೋಟಿವೇಟ್ ಆಗಲಿ, ಜೀವನ ಹೌದಲ್ವಾ ಅಂತ ಹೇಳಿ ಆದಷ್ಟು ಜಂಟಿಯಾಗಿರೋಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂತಂದರೆ ಭಗವಂತನ ಇಚ್ಛೆ ಏನಿದೆಯೋ ಅದನ್ನು ಮುಂದೆ ನೋಡ್ಕೋತಾ ಹೋಗಬೇಕಾಗತ್ತೆ. ಸೊ ಈಗ ಸಾಂಬಾರಿಗೆ ಬರೋಣ. ಈಗ ರುಬ್ಕೊಂಡಿದ್ದೆಲ್ಲ ಆಗಿದೆ. ಮೊದಲಿಗೆ ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಸಾಸಿವೆ ಏನೂ ಹಾಕಿಲ್ಲ ನಾನು. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಲೂಗಡ್ಡೆ, ಬದನೆಕಾಯಿ, ಟೊಮೊಟೊ ಅದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸ್ವಲ್ಪ ನೀರು ಬಿಟ್ಕೊಂಡು ಸಾಫ್ಟ್ ಆದಮೇಲೆ ರುಬ್ಬಿರೋ ಮಸಾಲೆ ಏನಿರುತ್ತಲ್ಲ ಆ ಮಸಾಲೆನ ಹಾಕಬೇಕಾಗತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು 2 ಸೆಕೆಂಡ್ಸ್ ಆದರೆ ಜಾಸ್ತಿನೇ. ಸೊ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ ತೊಳೆದಿರೋ ನೀರು ಮತ್ತು ಸಾಂಬಾರಿಗೆ ಎಷ್ಟು ಅಳತೆ ಪ್ರಕಾರ ನೀರು ಬೇಕು ಅಂತ ಹೇಳಿ ನೋಡಿಕೊಂಡು ಅದರ ತಕ್ಕಂತೆ ನೀವು ನೀರನ್ನು ಹಾಕ್ಕೋಬೇಕಾಗತ್ತೆ. ಸೊ ಅದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಕಲಸಿ ಒಂದು ಕುದಿ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಜಿಲ್ ಹಾಕಿಸ್ಕೊಳ್ಳಿ. ಬಿಕಾಸ್ ಇದ್ಕಿದವರೆ ಬೇಳೆ ಸಾಂಬಾರಲ್ವಾ, 2 ವಿಜಿಲ್ ಹಾಕಿದ್ರೆ ಪಾಯಸ ಆಗಿಬಿಡುತ್ತೆ. ಸೊ ಅದಕ್ಕೆ 1 ವಿಜಿಲ್ ಹಾಕಿದ್ರೆ ಸಾಕಾಗುತ್ತೆ. ಆ್ಯಂಡ್ ಇನ್ನು ಅಂದರೆ ಕೆಲವೊಬ್ಬರು ಇವಾಗ ದುಡ್ಡಿರೋರ್ದು ನಡೆಯುತ್ತೆ ಅಂತ ಹೇಳಿ ನಾವು ಸರ್ವೇ ಸಾಮಾನ್ಯ ಕೇಳ್ತಾ ಇರ್ತೀವಿ ಅಲ್ವಾ ಗೈಸ್. ಸೊ ಆ ಥರ ಇವಾಗ ನಮ್ಮ ಬಿಗ್ ಬಾಸಲ್ಲಿ ಯಾರೋ ಒಬ್ಬರು ತುಂಬ ದುಡ್ಡು ಇದೆ ಅಂತ ಮೆರೀತಾ ಇರೋರು ಕೆಲವೊಬ್ಬರು ದುಡ್ಡಿಂದ ಓಟ್ಗಳನ್ನು ಹಾಕಿಸ್ಕೊತಾ ಇದ್ದಾರೆ. ಒಂದು ಓಟಿಗೆ 500 ರೂಪಾಯಿ ಅಥವಾ ಒಂದು ಓಟಿಗೆ 100 ರೂಪಾಯಿ ಈ ಥರ ಲೆಕ್ಕದಲ್ಲಿ 99 ಓಟ್ ಹಾಕಿದ್ರೆ ನಿಮಗೆ ಈ ಥರ ಎಕ್ಸಾಮ್ ಪೇಪರ್ನ ಲೀಕ್ ಮಾಡ್ತೀವಿ ಅಥವಾ ಇನ್ನೊಂದು ಮತ್ತೊಂದು ದುಡ್ಡು ಕೊಡ್ತೀವಿ, ಸೀರೆ ಕೊಡ್ತೀವಿ ಎಲ್ಲ ನಮ್ಮ ಜನ. ಇದು ನೋಡಿ, ಇದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಗಿಲ್ಲಿ ಏನಾದರೂ ಈ ಸತಿ ಬಿಗ್ ಬಾಸ್ ಗೆದ್ದಿಲ್ಲ ಅಂತಂದರೆ ಡೆಫಿನೆಟ್ಲಿ ಇದು ಮೋಸದ ಆಟ. ಯಾಕಂದರೆ ಪ್ರತಿ ಸತಿ ನಾವು ಬೇರೆ ಯಾರೋ ಗೆದ್ದಾಗ ಓಕೆ ಇದು ಆಟ ಅಲ್ವಾ ಅಂತ ನಾವು ಅಂದ್ಕೊಂಬಂದಿದ್ದೀವಿ. ಮೊದಲು ಇದೇ ಥರ ರಾಜಕಾರಣಿಗಳು ಬಂದಿದ್ದರು, ರೂಪೇಶ್ ರಾಜನ್ ಆಗಿರ್ಬೋದು, ಅವರೆಲ್ಲ ಈ ಥರ ಎಲ್ಲ ತೋರಿಸಿರ್ಲಿಲ್ಲ. ತುಂಬ ಚೆನ್ನಾಗಿ ಅವ್ರದ್ದೇ ಆದಂತಹ ಡಿಗ್ನಿಟಿಲಿ ಆಟ ಆಡ್ಕೊಂಡು ಹೋದರು. ತುಂಬ ಖುಷಿಯಾಗತ್ತೆ ಅವ್ರನ್ನ ನೋಡೋದಾದರೆ. ಆ್ಯಂಡ್ ರೀಸೆಂಟಾಗಿ ನಿಮಗೆ ಯೂಟ್ಯೂಬಲ್ಲಿ ಒಂದು ಜಗಳ ನಡೀತಾ ಇತ್ತು, ಅದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಅಲ್ಲೂ ದುಡ್ಡಿನ ಮದ ಎಷ್ಟಿತ್ತು ಅಂತಂದರೆ ನೀವೇ ನೋಡಿದ್ದೀರಾ. ದುಡ್ಡೊಂದಿದ್ರೆ ನಾನು ದೇಶನೇ ಜಯಿಸ್ತೀನಿ ಅನ್ನೋದು ತಪ್ಪು. ಸೊ ಭಗವಂತನ ಮುಂದೆ ಯಾರ ದುಡ್ಡು ಯಾರ ದರ್ಪನೂ ನಡೆಯೋದಿಲ್ಲ. ಬಟ್ ಭಗವಂತ ಕೊಡ್ತಾನೆ ನೋಡಿ ಒಂದಿನ, ಅವತ್ತು ನೀನು ಎದ್ದೊಳಕ್ಕೆ ತುಂಬ ಟೈಮ್ ಬೇಕು. ಈಗ ನಿನ್ನ ಹತ್ರ ದುಡ್ಡಿದೆ ಅನ್ನೋ ಮೆರಿತಾ ಇದ್ದಾರೆ ಕೆಲವೊಬ್ಬರು. ದುಡ್ಡಿದೆ ಅಂತ ಮೆರೆಯೋರಿಗೆಲ್ಲ ಭಗವಂತ ಕೊಡ್ತಾನೆ, ಆದರೆ ಸ್ವಲ್ಪ ತಡ ಆಗ್ಬೋದು, ಬಟ್ ಕೊಟ್ಟೇ ಕೊಡ್ತಾನೆ. ಹಾಗಂತ ಬಡವರಾಗೇ ಇರ್ತಾರ? ಚಾನ್ಸೇ ಇಲ್ಲ. ಒಂದು ಸತಿ ಭಗವಂತನ ಆಶೀರ್ವಾದ, ಆ ದೇವರ ದಯೆ ನಮ್ಮ ಮೇಲೆ ಬಂತು ಅಂತಂದರೆ ಬಡವರು ಸಹ ಶ್ರೀಮಂತರಾಗ್ತಾರೆ, ಶ್ರೀಮಂತರು ಬಡವರಾಗ್ತಾರೆ. ಅದನ್ನು ಮರಿಬೇಡಿ. ಓಕೆ, ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಬುದ್ಧಿಯನ್ನು. ಒಂಥರ ಅನಿಸುತ್ತೆ ಗೈಸ್, ದುಡ್ಡಿದ್ದರೆ ಏನು ಬೇಕಾದರೂ ಮಾಡ್ಬೋದಾ, ಯಾರನ್ನ ಬೇಕಾದರೂ ಕೆಳಗಡೆ ಹಾಕ್ಬೋದಾ, ತುಳಿಬೋದಾ ಅಂತ. ಬಟ್ ದುಡ್ಡಿದೆ ಅನ್ನೋ ದರ್ಪ ಇದೆಯಲ್ಲ, ಅದು ಅವರನ್ನೇ ಕೆಳಗಾಕಿ ತುಳಿದ್ಬಿಡುತ್ತೆ ಅಂತ ಕೆಲವೊಬ್ರಿಗೆ ಗೊತ್ತಿಲ್ಲ.
ಸೊ ಗೊತ್ತಾಗೋದಕ್ಕೆ ಸ್ವಲ್ಪ ಟೈಮ್ ಮೀರಿ ಹೋಗಿರುತ್ತೆ. ಆವಾಗ ಕೈ ಚಾಚಿ ಕೇಳಿಕೊಂಡ್ರು ₹1 ಕೊಡೋಕ್ಕೆ ಯಾರೂ ಇರೋದಿಲ್ಲ. ಅಷ್ಟು ದುನಾಂಕಾರ ಒಳ್ಳೆಯದಲ್ಲ, ಜೀವನದಲ್ಲಿ ಇರಬೇಕು, ಅಷ್ಟು ಇರೋದು ಒಳ್ಳೆಯದಲ್ಲ. ಸೊ ಆಗಲೇ ನಾನು ಹೇಳ್ತಾ ಇದ್ದೆ, ಇದೆಲ್ಲ ಹಾಕಿ ಕೊನೆಗೆ ಏನಕ್ಕ ನೀವು ಇದ್ಕಿದ ಬೇಳೆ ಹಾಕೋದು ಯಾವಾಗ ಅಂತಲೇ ಹೇಳಲಿಲ್ಲ ಅಂತ ನಂಗೆ ಗೊತ್ತು, ನೀವು ಆಲ್ರೆಡಿ ಅಂದ್ಕೊಂಡಿರ್ತೀರ. ಇದ್ಕಿದ ಬೇಳೆ ಯೂಶ್ವಲಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತೀವಿ. ಹಂಗೆ ಮಾಡೋಕ್ಕೆ ಹೋದರೆ ಇದ್ಕಿದ ಬೇಳೆ ಎಲ್ಲ ಒಡೆದೋಗ್ಬಿಡುತ್ತೆ. ಸೊ ಕೊನೆಯಲ್ಲಿ ಇನ್ನೇನು ಕುದಿ ಬರುತ್ತೆ ಅನ್ನೋ ಟೈಮಲ್ಲಿ ನಿಮಗೆ ಇದ್ಕಿದ ಬೇಳೆ ಏನು ನೀವು ಇಟ್ಕೊಂಡಿರ್ತೀರಲ್ಲ, ಸೊ ಅದನ್ನು ಹಾಕಿಬಿಟ್ಟು ಜಸ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ ವಿಜಿಲ್ಗೆ ಇಟ್ಬಿಟ್ಟು 1 ವಿಜಿಲ್ ಹಾಕಿಸಿದ್ರೆ ಸಾಕಾಗತ್ತೆ. ಬಿಕಾಸ್ ಬದನೆಕಾಯಿನೂ ಬೇಗ ಬೆಂದೋಗುತ್ತೆ, ಹಾಗೆ ಆಲೂಗಡ್ಡೆನೂ ಬೆಂದೋಗುತ್ತೆ. ಸೊ ಹಾಗಾಗಿ ಬೇಗನೆ ನೀವು ಒಂದು ವಿಜಿಲ್ ಬಂದು ಆ ವಿಜಿಲೆಲ್ಲ ತಣ್ಣಗಾಗೋವರೆಗೂ ಬಿಟ್ಟು ಓಪನ್ ಮಾಡಿದರೆ ನಮಗೆ ಬಿಸಿ ಬಿಸಿ ಈಸಿ ಕ್ವಿಕ್ಕಾಗಿ ಎಂಥವ್ರು ಅಂದರೆ ನಂಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅನ್ನೋರು ಸಹ ಆರಾಮ್ಸೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಡೆಫಿನೆಟ್ಲಿ ಒಂದು ಸತಿ ಈ ವಿಡಿಯೋನ ನೋಡಿ ರೆಸಿಪಿನ ಟ್ರೈ ಮಾಡಿ, ರೆಸಿಪಿ ಹೇಗೆ ಬಂತು ಅಂತ ಹೇಳಿ ತಪ್ಪದೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಈಗ ಸಾಂಬಾರು ಎಲ್ಲ ಆಗಿದೆ ನೋಡ್ಬೋದು ನೀವಿಲ್ಲಿ. ನಾನು ಮಧ್ಯಾಹ್ನ ಮಾಡಿದ್ದೆ, ಪರ್ಯಂತ್ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ. ಸೊ ಬಂದ ತಕ್ಷಣ ನನ್ನ ಮಗನಿಗೆ ಆ ಸ್ಮೆಲ್ಲಲ್ಲೇ ಗೊತ್ತಾಯಿತು ಇವತ್ತು ನಮ್ಮ ಮನೇಲಿ ಇದ್ಕಿದ ಬೇಳೆ ಸಾಂಬಾರು ನಮ್ಮಮ್ಮ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಅವನು, ಅಮ್ಮ ಬಂದ ತಕ್ಷಣ ಹೊಟ್ಟೆ ಹಸಿತಾ ಇದೆ ಮಮ್ಮಿ, ಹಾಕ್ಕೊಡು ಬೇಗ ಬೇಗ ಅಂತ ಇದ್ದ. ಅದಕ್ಕೇ ರೈಸ್ ಜೊತೆಗೆ ಈಗ ನನ್ನ ಮಗನಿಗೆ ಸಾಂಬಾರನ್ನು ಹಾಕಿ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನನ್ನ ಕೈಯಲ್ಲಿ ನಿಜ ಅಂದರೆ ಇದು ಜಂಬಕ್ಕೆ ಹೇಳ್ಕೊಳ್ಳೋದಲ್ಲ, ಲಿಟ್ರಲಿ ನನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ನನಗೇನೇ ರೆಸಿಪಿ ಮಾಡಿದ್ರು ಇಷ್ಟು ಚೆನ್ನಾಗಿ ಬರುತ್ತಾ ಅನ್ನೋ ಥರ ಅನಿಸುತ್ತೆ. ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಆ್ಯಂಡ್ ಇವತ್ತಿನ ವಿಡಿಯೋ ಒಂದು ರೀತಿ ಗುರುವಾರದ್ದು ಒಂಥರ ಎಮೋಷ್ನಲ್ ಇವತ್ತು. ಯಾಕಂದರೆ ಕರೆಕ್ಟಾಗಿ ಒಂದು ವಾರ ಹಿಂದೆ ಮರ ಇತ್ತು, ಗಿಳಿ ಬರ್ತಾಯಿತ್ತು, ಕಿಚಿ ಅಂತ ಇತ್ತು, ಅದೆಲ್ಲ ನೋಡೋಕ್ಕಂತರ ಖುಷಿ ಆಗ್ತಾಯಿತ್ತು. ಬಟ್ ಕರೆಕ್ಟಾಗಿ ಒಂದು ವಾರಕ್ಕೆ ಅಲ್ಲಿ ಮರನೂ ಇಲ್ಲ, ಆ ಗಿಳಿಗಳ ಸೌಂಡ್ ಇಲ್ಲ. ಥರ ಬೇಜಾರಲ್ಲಿ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಹೇಗನ್ನಿಸ್ತು ವಿಡಿಯೋ ತಪ್ಪದೆ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಲಾಟ್ಸ್ ಆಫ್ ಲವ್.